ಬೆಳಗಾವಿಯಲ್ಲಿ ಮಗು ಮಾರಾಟ ಜಾಲ ಪತ್ತೆ ಪ್ರಕರಣ ಇಂದು ಕಿತ್ತೂರಿನಲ್ಲಿ ಆರೋಪಿಯ ಫಾರ್ಮ್ ಹೌಸ್ ಶೋಧ ಮಾಡುವಂತ ಸಾಧ್ಯತೆ ಇದೆ. ಎರಡನೇ ಆರೋಪಿಯ ಅಬ್ದುಲ್ ಲಾಡಾ ಖಾನ್ ಫಾರ್ಮ್ ಹೌಸ್ ಇದು. ಅಬ್ದುಲ್ ಲಾಡಾ ಖಾನ್ ಮೇಲೆ ಗರ್ಭಪಾತ ಮಾಡಿರುವಂತ ಒಂದು ಆರೋಪ ಕೂಡ ಇದೆ. ಈಗಾಗಲೇ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಕೋರ್ಟ್ ಅನುಮತಿಯನ್ನು ಪಡೆದು ಫಾರ್ಮ್ ಹೌಸ್ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ಆರೋಗ್ಯ, ಪೊಲೀಸ್, ಕಂದಾಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಪರಿಶೀಲನೆಯನ್ನು ನಡೆಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕಳೆದ 10 ವರ್ಷಗಳಿಂದ ಆಸ್ಪತ್ರೆಯನ್ನ ನಡೆಸ್ತಾ ಇದ್ದ ಆರೋಪಿ ಲಾಡಾ ಖಾನ್ ಸದ್ಯ ಆಸ್ಪತ್ರೆ ಸೀಸ್ ಮಾಡಿರುವಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದೀಗ ಆತನ ಫಾರ್ಮ್ ಹೌಸ್ ಅನ್ನು ಕೂಡ ದಾಳಿ ಮಾಡಬೇಕು, ಸರ್ಚ್ ಅನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಾಕಷ್ಟು ಅನುಮಾನಗಳಿಗಿತ್ತು, ಆರೋಪಗಳು ಕೂಡ ಇತ್ತು. ಈಗಾಗಲೇ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆರೋಪಿ ಫಾರ್ಮ್ ಹೌಸ್ ಅನ್ನು ಕೂಡ ಈಗ ಶೋಧ ಮಾಡುವಂತಹ ಸಾಧ್ಯತೆ ಇದೆ. ಎರಡನೇ ಆರೋಪಿ ಅಬ್ದುಲ್ ಲಾಡಾ ಖಾನ್ ಫಾರ್ಮ್ ಹೌಸ್ ಇದು. ಇಲ್ಲೂ ಕೂಡ ಗರ್ಭಪಾತವನ್ನು ಮಾಡಿಸಲಾಗ್ತಾ ಇತ್ತು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ಬೆಳಗಾವಿಯಲ್ಲಿ ಮಗು ಮಾರಾಟ ಜಾಲ ಪತ್ತೆ ಪ್ರಕರಣ ಆರೋಪಿ ಅಬ್ದುಲ್ ಲಾಡಾ ಖಾನ್ ಕಿಂಗ್ ಪಿನ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಇವತ್ತು ಆತನ ಕಿತ್ತೂರಿನಲ್ಲಿರುವಂಥ ಫಾರ್ಮ್ ಹೌಸ್ನಲ್ಲೂ ಕೂಡ ಶೋಧ ಮಾಡುವಂಥ ನಿಟ್ಟಿನಲ್ಲಿ ಪರ್ಮಿಷನ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅನೇಕ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಶೋಧವನ್ನು ನಡೆಸಲಾಗುತ್ತೆ. ಯಾಕಂದರೆ ಆ ಫಾರ್ಮ್ ಹೌಸ್ನಲ್ಲಿ ಗರ್ಭಪಾತವನ್ನು ಮಾಡಿಸಲಾಗ್ತಾ ಇತ್ತು ಅನ್ನುವಂಥ ಒಂದು ಅನುಮಾನ ಮತ್ತು ಆರೋಪ ಬಂದಿರುವಂಥ ಹಿನ್ನೆಲೆಯಲ್ಲಿ ಮಹತ್ವದ ಸಾಕ್ಷಿಗಳಿಗೆ ಏನಾದರೂ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪರಿಶೀಲನೆಗೆ ಮುಂದಾಗಲಾಗ್ತಾ ಇದೆ. ಅದಕ್ಕೆ ಅಂತ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂಥ ಪೊಲೀಸರಿಗೆ ಒಂದಷ್ಟು ಮಹತ್ವದ ಸಾಕ್ಷಿಗಳು ಕೂಡ ಸಿಕ್ಕಿದೆ, ಮಾಹಿತಿಗಳು ಕೂಡ ಸಿಕ್ಕಿದೆ. ಇನ್ನೂ ಆರೋಪಗಳಿರುವಂಥ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನೋಡಿ, ಬೆಳಗಾವಿಯಲ್ಲಿ ಮಗು ಮಾರಾಟ ಜಾಲ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆ ಚುರುಕು ಪಡ್ಕೊಳ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅದರ ಜೊತೆಗೆ ಒಂದಷ್ಟು ಅನುಮಾನಗಳು ಇದೆ, ಆರೋಪಗಳು ಕೂಡ ಇದೆ. ಈ ಕಿಂಗ್ ಪಿನ್ ಏನಿದ್ದಾನೆ, ಈತನ ಫಾರ್ಮ್ ಹೌಸ್ನಲ್ಲೂ ಕೂಡ ಕೆಲವೊಂದಷ್ಟು ಗರ್ಭಪಾತಗಳನ್ನು ಮಾಡಿಸಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಲಾಗಿದೆ. ಈಗಾಗಲೇ ಈತನ ಹಾಸ್ಪಿಟಲ್ ಸೇರಿದಂತೆ ಮೆಡಿಕಲ್ ಸೇರಿದಂತೆ ಅನೇಕ ಕ್ಲಿನಿಕ್ಗಳನ್ನು ಇಲ್ಲಿ ಬೀಗ ಹಾಕಲಾಗಿದೆ. ಫಾರ್ಮ್ ಹೌಸನ್ನು ಕೂಡ ಪರಿಶೀಲನೆಗೆ ಇದೀಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ. ಕೋರ್ಟ್ನಿಂದ ಅನುಮತಿಯನ್ನು ಪಡ್ಕೊಂಡು ಇಲಾಖಾ ಅಧಿಕಾರಿಗಳ ನೇತೃತ್ವದಲ್ಲಿ ಸಮ್ಮುಖದಲ್ಲಿ ಇದೀಗ ಫಾರ್ಮ್ ಹೌಸನ್ನು ಕೂಡ ಶೋಧ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ.